ಮತ್ತೆ ಅದನ್ನ ಜೋಪಾನ ಮಾಡೋದು, ಮತ್ತೆ ಗಂಡನ ಮನೆಗೆ ಕಳ್ಸೋದು, ಜವಾಬ್ದಾರಿ ಮತ್ತು ಹೊರೆ, ಹೆಣ್ಮಕ್ಳಂದ್ರೆ ಒಂದು ದೊಡ್ಡ ಹೊರೆ ಅನ್ನೋ ಥರದಲ್ಲಿ ಭಾವನೆಗಳಿರುವಂಥದ್ದು. ಮತ್ತೆ ಗಂಡು ಮಕ್ಕಳು ಅಂತಂದ್ರೆ ಒಂದು ವಂಶೋದ್ಧಾರಕ ಅನ್ನುವಂಥ ಒಂದು ಫೀಲ್ ಇದೆಯಲ್ಲ ಅದು. ಕುಟುಂಬದಲ್ಲೇ ಬಹಳಷ್ಟು ಜನ ಅಂದ್ರೆ ಎಸ್ಪೆಷಲಿ ಅತ್ತೆ ಮಾವ ಈ ಥರದ ಒಂದು ಕ್ಯಾರೆಕ್ಟರ್ಸ್ ಇರುತ್ತಲ್ಲ, ಹೆಣ್ಣೆ ಅಂತಲ್ಲ, ಇನ್ ಜನರಲಿ ತಂದೆಗೂ ಬೇಕಾಗತ್ತೆ ನನ್ನ ವಂಶೋದ್ಧಾರಕ ಅನ್ನೋದು. ಸೊ ಹಾಗಾಗಿ ಅದು ಒಂದು ನಮ್ ಸತ್ತಾಗ ಕೊಳ್ಳಿ ಇಡೋಕ್ ಬೇಕು ಅಂತ ಹೇಳಿ ನಾನು ಮೊನ್ನೆ ಅಸೆಂಬ್ಲಿಯಲ್ಲಿ ಹೇಳಿದ್ದೆ. ಅದ್ರ ಅಗತ್ಯನೇ ಇಲ್ಲ, ಯಾರು ಬೇಕಾದ್ರೂ ಇಟ್ರು ಆ ಸತ್ತ ಹೆಣಕ್ಕೆ ಯಾರಿಟ್ರು ಅಂತ ಏನೂ ಗೊತ್ತಾಗತ್ತಿಲ್ಲ. ಸೊ ಈ ಸಂಪ್ರದಾಯಗಳನ್ನೆಲ್ಲ ಮಾಡ್ಕೊಂಡ್ ಬಂದಿರ್ತಕ್ಕಂಥದ್ದು ನಾವೇ ಮತ್ತು ನಮ್ಮ ಸಮಾಜವೇ. ಸೊ ಹಾಗಾಗಿ ಇಂಥ ಒಳ್ಳೆಯ ಸಬ್ಜೆಕ್ಟ್ ಅವ್ರು ಇಟ್ಕೊಂಡಿದ್ದಾರೆ. ಇದು ಚಿತ್ರ ಯಶಸ್ವಿಯಾಗ್ಲಿ ಅಂತ ನಾವೆಲ್ಲರೂ ಕೂಡ ನಾನು ಪ್ರಾರ್ಥನೆ ಮಾಡೋಣ, ಹಾರೈಸೋಣ, ಒಳ್ಳೇದಾಗ್ಲಿ. ಆ್ಯಂಡ್ ನನಗನ್ಸುತ್ತೆ ಇಂಥ ಚಿತ್ರಗಳು ನಮ್ಮ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ ಮಾಡುವಂಥದ್ದು ತುಂಬಾ ಕಷ್ಟವಾದಂತಹ ಕೆಲಸ. ಇದು ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ ಲಾಭಗಳ ದೃಷ್ಟಿ ಇಟ್ಕೊಂಡು ಮಾಡಿದಾಗ ಸ್ವಲ್ಪ ಕಷ್ಟ ಆಗ್ಬಹುದು ನಿಮ್ಗೆ. ಬಟ್ ಉದ್ದೇಶ ಒಳ್ಳೇದಿದೆಯಲ್ಲ, ಆ ಉದ್ದೇಶದ ಕಡೆ ನಿಮ್ಮ ಗಟ್ಟಿ ಮನಸ್ಸಿದೆಯಲ್ಲ, ಅದು ಬಹಳ ಮುಖ್ಯ ಆಗತ್ತೆ. ನಿಮ್ಗೆ ಒಳ್ಳೇದಾಗ್ಲಿ, ನಿರ್ದೇಶಕರಿಗೆ ಒಳ್ಳೇದಾಗ್ಲಿ, ಎಲ್ಲ ತಾಯಿಯವನ್ ಪಾತ್ರ ಮಾಡಿದವ್ರು ಒಳ್ಳೇದಾಗ್ಲಿ. ಎಂಕರೇಜ್ಮೆಂಟ್ ಭಾಮ ಯಾವತ್ತು ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಚೆನ್ನಾಗಿ ಕೊಡ್ತಾರೆ, ಏನೋ ಬೇರೆ. ಸೊ ಹಾಗಾಗಿ ಬ್ರದರ್ ಅಂತಲೇ ನಮ್ಮೆಲ್ರಿಗೂ ಅವ್ರನ್ನ ಕಲಿಯೋಕೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಸೊ ಹಾಗಾಗಿ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಹಾರೈಸಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ. ಅಶೋಕ್ ಸರ್ ಬಂದಿದ್ದಾರೆ, ತುಂಬಾ ಸಂತೋಷ. ಅವರು ಸಹ ಈ ರೀತಿಯಾದ ಚಿತ್ರಗಳಿಗೆ ಮತ್ತು ಬಹಳ ಹತ್ರದವರಿಗೆ ಬಹಳ ಸಪೋರ್ಟಿವ್ ಆಗಿರ್ತಾರೆ, ಅದನ್ನ ನಾವು ನೋಡಿರ್ತಕ್ಕಂಥದ್ದು. ಸೊ ಇವರ ಸಪೋರ್ಟ್, ನಮ್ಮಗಳ ಸಪೋರ್ಟ್ ಯಾವುದೇ ಕಾರಣದಲ್ಲೂ ನಮ್ಮಿಂದ ಕಲಾವಿದರಾಗಿ ನಿಮ್ಗೇನಾದ್ರೂ ನಮ್ಮ ಅಗತ್ಯತೆ ಇದ್ರೆ ಕೂಡ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳು. ನಮಸ್ಕಾರ.